ಈಗ ಸಂಗಾತಿ ಗಿಡಗಳ ಜೋಡಣೆ ಅಂತ ಹೇಳ್ತೀವಲ್ವ. ನಾವು ಈಗ ಹಿಂದಿನ ವಿಡಿಯೋದಲ್ಲಿ ಗಮನಿಸಿದಾಗೆ ನನ್ನ ಮುಖ್ಯ ಬೆಳೆ ನುಗ್ಗೆ, ಇದಕ್ಕೆ ಸಂಗಾತಿ ಗಿಡವಾದಂಥ ಮುಖ್ಯ ಬೆಳೆ ನಿಂಬೆ, ಇದಕ್ಕೆ ಸಂಗಾತಿ ಗಿಡವಾಗಿ ನುಗ್ಗೆ ಹಾಕಬೇಕು. ನಾವಿಲ್ಲಿ ಅಂತರ ಜಾಸ್ತಿ ಮಾಡಿದ್ದೀವಿ, ಹತ್ತಿರಕ್ಕೆ ಹಾಕಬೇಕು ಅಂತ ಕಲ್ತ್ಕೊಂಡ್ವಿ. ಅಂದರೆ ಮುಖ್ಯ ಬೆಳೆಗೂ ಸಂಗಾತಿ ಗಿಡಕ್ಕೂ ಅಂತರ ಕಡಿಮೆ ಇರಬೇಕು, 1.5 ಅಡಿ 2 ಅಡಿ ಇರಬೇಕು. ಸಂಗಾತಿ ಗಿಡ ಯಾವ್ದು ಬೇಕಾದ್ರೂ ಆಗ್ಬೋದು. ಈಗ ಎರಡನೇ ಪ್ರಶ್ನೆ, ನನ್ನ ಮುಖ್ಯ ಬೆಳೆಯ ಎರಡೂ ಕಡೆ ಸಂಗಾತಿ ಗಿಡ ಬರಬೇಕು, ಪಶ್ಚಿಮಕ್ಕೆ ಮತ್ತು ಪೂರ್ವಕ್ಕೆ ಎರಡೂ ಕಡೆ ಬರಬೇಕು. ಆಗ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂತ, ಪಶ್ಚಿಮಕ್ಕೆ ಬರ್ತಕ್ಕಂಥ ಸಂಗಾತಿ ಗಿಡದಲ್ಲಿ ಅಗಲವಾದ ಎಲೆಗಳಿದ್ದು, ನಮ್ಮ ಇರಿತ್ರಿನ ಹಾಲವಣ ಅಲ್ಲಿದೆಯಲ್ಲ, ಅಥವಾ ನಮ್ಮ ಇದಿದೆಯಲ್ಲ ಇವ್ರ ಹೆಸರೇನು ಮಲ್ಬರಿ, ಅಗಲವಾದ ಎಲೆಗಳಿದ್ದು ಸಾಕಷ್ಟು ನೆರಳನ್ನು ಸೃಷ್ಟಿ ಮಾಡ್ತಕ್ಕಂಥ ಮಲ್ಬರಿ ಆಗ್ಬೋದು, ಹಾಲವಣ ಆಗ್ಬೋದು, ಗ್ಲಿರಿಸಿಡಿ ಆಗ್ಬೋದು, ಅದನ್ನು ನಾವು ಪಶ್ಚಿಮಕ್ಕೆ ಹಾಕಬೇಕು. ಯಾಕೆಂದರೆ ನಮಗೆ ನೆರಳು ಜಾಸ್ತಿ ಬೇಕಾಗುತ್ತೆ. ಮಧ್ಯಾಹ್ನದ ಬಿಸಿಲು ಗಿಡದ ಮೇಲೆ ಬೇಕಿಲ್ಲ. ಮುಂಜಾನೆ ಬೆಳಕು ಮಾತ್ರ ಗಿಡಗಳ ಎಲೆಗಳ ಮೇಲೆ ಬೀಳಬೇಕು ಆಹಾರ ತಯಾರು ಮಾಡಲಿಕ್ಕೆ, ಫೋಟೋಸಿಂಥಸಿಸ್ಗೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, 2 ಥರದ ಸಂಗಾತಿ ಗಿಡ. ಇದು ಮುಖ್ಯ ಬೆಳೆ. ಸಂಗಾತಿ ಗಿಡ ಪೂರ್ವ, ಸಂಗಾತಿ ಗಿಡ ಪಶ್ಚಿಮ. ಸಂಗಾತಿ ಗಿಡ ಪೂರ್ವಕ್ಕೆ ನಾವು ಪುಟಾಣಿ ಎಲೆಗಳಿರ್ತಕ್ಕಂಥ, ಕಡಿಮೆ ನೆರಳು ಮತ್ತು ಜಾಸ್ತಿ ಬೆಳಕನ್ನು ಕೊಡ್ತಕ್ಕಂಥ ನುಗ್ಗೆ, ತೊಗರಿ, ಅಗಸೆ ಇವುಗಳನ್ನು ಹಾಕ್ತಾ ಬರ್ತೀವಿ. ಮತ್ತು ಪಶ್ಚಿಮಕ್ಕೆ ಮಧ್ಯಾಹ್ನದ ಬಿಸಿಲು ಜಾಸ್ತಿ ಬೀಳಬಾರ್ದು, ನೆರಳು ಬೀಳಬೇಕು. ಅದಕ್ಕೋಸ್ಕರ ಅಗಲವಾದ ಎಲೆ ಇರತಕ್ಕಂಥ ಮಲ್ಬರಿ, ನಮ್ಮ ಹಾಲವಾಣ, ಗ್ಲಿರಿಸಿಡಿಯಾ, ಸಿಮರೂಪ, ಜಠರೂಪ ಇವುಗಳನ್ನು ಹಾಕಬೇಕು. ಹಾಗಾಗಿ ಇದು ಸಂಗಾತಿ ಗಿಡದ ಆಯ್ಕೆ. ಸಂಗಾತಿ ಗಿಡ ಏಕೆ, ಎಲ್ಲಿ ಮತ್ತು ಯಾವುದು, ಇದಿಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಂಗಾತಿ ಗಿಡದ ಉಪಯೋಗ ನಮ್ಮ ಮುಖ್ಯ ಬೆಳೆಗೆ ತುಂಬ ಚೆನ್ನಾಗಾಗುತ್ತೆ.